ಸ್ವಾಗತ ಕುರಿತು ಇವತ್ತು ನಾನು ವಿಷಯಕ್ಕೆ ಬರ್ತಾ ಇದ್ದೀನಿ. ಇದು ಚುನಾವಣೆ. ಈ ಸಂದರ್ಭದಲ್ಲಿ ನಾವು ಯಾರು ಸರಿ ಯಾರು ತಪ್ಪು ಅನ್ನೋಕ್ಕಿಂತಲೂ ಅವ್ರು ಇಲ್ಲಿವರೆಗೆ ಬೆಳೆದು ಬಂದ ವಾತಾವರಣ, ಅವರು ಈ ನಾಡಿಗೆ ಈ ದೇಶಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆಯೂ ಸಹಿತ ನಾವು ವಿಮರ್ಶೆ ಪರಾಮರ್ಶೆ ಮಾಡಿ ನಿಮ್ಮ ಮುಂದೆ ಚರ್ಚಿಸಬೇಕಾಗ್ತದೆ. ಅದ್ರಲ್ಲಿ ತಪ್ಪು ಆಗ್ಬೋದಿಲ್ಲ ಅಂತಲ್ಲ, ಅದು ನಮ್ಮ ದೃಷ್ಟಿ. ಅದಕ್ಕೆ ನಿಮ್ಮದೇ ದೃಷ್ಟಿ ಕೂಡಿಸೋದು ನಿಮಗೆ ಬಿಟ್ಟಂಥ ವಿಷಯ. ಕೂಡಿಸ್ತು ಬರ್ರಿ, ಮಾತಾಡೋದು ಬರ್ರಿ, ಚರ್ಚೆ ಮಾಡೋದು ಬರ್ರಿ. ಇವತ್ತು ಗುರು ಶಿಷ್ಯರ ಬಗ್ಗೆ ಮತ್ತೊಂದು ಚರ್ಚೆ ಮಾಡುವಂಥ ಪ್ರಸಂಗ ಅನಿವಾರ್ಯವಾಗಿ ಬರ್ತಾಯಿದೆ. ಯಾಕಂದ್ರೆ ಗುರು ದೇವೇಗೌಡರು ಸಿದ್ದು ಅಂದರೆ ಸಿದ್ದರಾಮಯ್ಯರವ್ರನ್ನ ಕರ್ರು ಭಂಗ ಮಾಡ್ತೀನಿ, ಗರ್ವದಲ್ಲಿದ್ದಾರೆ ಅನ್ನುವಂಥ ಮಾತಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ನಮಗೆ ಕೇಳ್ತಾ ಇದ್ದಾರೆ JDS ಎಲ್ಲಿದೆ ಅಂತೇಳಿ. ಇವ್ರು ಕಾಂಗ್ರೆಸ್ ಎಲ್ಲಿದ್ರೆ ಈ 4 ರಾಜ್ಯ ಬಿಟ್ಟ ಅಂತ ಅವ್ರು ಕೇಳ್ತಾ ಇದ್ದಾರೆ. ಹೌದು, ನಾವು ನೇರವಾಗಿ ಆರೋಪ ಮಾಡಿದಾಗ ಸಹಜವಾಗಿ ಇವತ್ತು ನೋಡ್ರಿ ಕ್ರಿಯೆ ಪ್ರತಿಕ್ರಿಯೆ ಇದ್ದೇ ಇರ್ತದೆ. ಅದು ಇರಬೇಕಾದದ್ದು ಜೀವಂತಿಕೆ ಲಕ್ಷಣ. ಹಿಂಗಂದ ತಕ್ಷಣ ಅವರು ಸಿದ್ದರಾಮಯ್ಯನವ್ರಿಗೆ ಸಾಮಾನ್ಯರಲ್ಲ, ಅವರು ಮಾತಿನ ಮಲ್ಲ. ಅದು ಗರ್ವ ಅಲ್ರಿ, ಸ್ವಾಭಿಮಾನಕ್ಕಾಗಿ ನಾವು ಏನೂ ಮಾರ್ಕೊಳ್ಳೋದ್ರಲ್ಲ, ಸ್ವಂತ ಲಾಭಕ್ಕಾಗಿ ನಾವೇನು ಮಾಡಿಲ್ಲ, ಮಾಡುವುದಿಲ್ಲ, ನಾವೇನು ಸಿದ್ಧಾಂತಕ್ಕೆ ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಅಂತೇಳಿ ವ್ಯಂಗ್ಯವಾಗಿ ನಮ್ಮ ದೇವೇಗೌಡರಿಗೆ ಚುಚ್ಚಿ ಮಾತಾಡಿದ್ದಾರೆ. ಭಾಳ ಚಂದಂದ್ರೆ ಇದು ರಾಜಕೀಯ ಮೇಲಾಟ ಚಿಕ್ಕಾಟ. ಇಬ್ಬರು ಪ್ರಬುದ್ಧ, ಇಬ್ಬರಲ್ಲಿಯೂ ರಾಜಕೀಯ ಮುತ್ಸದ್ಧನ ಅದ, ದೂರದೃಷ್ಟಿ ಅದ, ತಪ್ಪನ್ನು ಒಪ್ಪಿಕೊಳ್ಳುವಂಥ ಸ್ವಭಾವವೂ ಅಲ್ಲಲ್ಲೇ ಕಾಣ್ತದೆ. ಸ್ವಲ್ಪ ಗರ್ವಿಷ್ಠಂಗೆ ಕಂಡರೂ ಸಹಿತ ಅದು ಅವ್ರ ಸ್ವಾಭಿಮಾನ ಅಂತ ನಾವು ತಿಳ್ಕೊಂಡು. ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವ್ರ ಸ್ವಾಭಿಮಾನ ಇದ್ದೇ ಇರ್ತದೆ. ಸ್ವಾಭಿಮಾನ ಇಲ್ಲ ಅಂದ್ರೆ ಮನುಷ್ಯ ಇದು ಸತ್ತಂಗ ಅಂತ ಒಂದು ಸಾಮಾನ್ಯ ನಂಬಿಕೆ. ಹೀಗಾಗಿ ಈ ಗುರು ಶಿಷ್ಯತ್ವ ಕಾಲದಲ್ಲಿ ಈ ಸಲ ಏನಾದರೂ JDS ಗೆಲ್ಬೋದಾ, ಸೀಟ 3 ಗೆಲ್ಬೋದಾ, BJP ಗೆಲ್ಲಿಸ್ಕೊಡ್ಬೋದಾ, ಇದು ಸಹಿತ ಇವತ್ತು ಚರ್ಚೆ ವಿಷಯ ಅದು. ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಕನ್ನಡದ ಬಗ್ಗೆ ಸ್ವಾಭಿಮಾನದ ಬಗ್ಗೆ ಮಾತಾಡಿದ್ದಾರೆ, ಅನೇಕ ವಿಷಯಗಳು ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನು ನಾವು ಮಾರ್ಕೊಂಡಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಮಾರಾಟ ಮಾಡಿಕೊಳ್ಳೋದು ಬಿಡೋದು, ತಮ್ಮ ಸಿದ್ಧಾಂತ ಬಿಟ್ಟುಕೊಡೋದು ಮಾಡೋದು ಇವೆಲ್ಲ ಸಾಮಾನ್ಯವಾಗಿ ನಡೀತಿರುವಂಥ ಪ್ರಕ್ರಿಯೆ ಅಂತ ಇವತ್ತು ಅನಿಸ್ಲಿಕ್ಕೆ. ಆದರೆ ಸಿದ್ಧಾಂತಗಳನ್ನ ನಂಬಿ ಬೆಳೆದು ಬಂದಂಥವ್ರಿಗೆ ಸ್ವಲ್ಪ ಬರೋದು ಆಗುವುದಿಲ್ಲ ಅನ್ನೋದು ಅರ್ಥ ಸತ್ಯದ. ಆದರೆ ಸಿದ್ದರಾಮಯ್ಯನವರು ಅಲ್ಲಲ್ಲೇ ಇಲ್ಲೋ ಕಂಪ್ರಮೈಸ್ ಆಗಿರ್ಬೇಕು, ಇಲ್ಲ ಅಂತಲ್ಲ. ಯಾಕಂತಂದ್ರೆ ನಾವು ಒಂದು ಸಣ್ಣ ವಿಷಯ ಹೇಳಬೇಕಾಗಿತ್ತಪ್ಪ ಅಂದರೆ ಕೆಲವೊಮ್ಮೆ ಆರ್ಥಿಕ ಅಭದ್ರತೆಯಿಂದಾಗಿ ಕೆಲವೊಮ್ಮೆ ಅಹಿಂದ ಸಂಘಟನೆಗೆ ತಮಗೆ ಬೇಡಂಥ ಅನೇಕ ವ್ಯಕ್ತಿಗಳನ್ನು ಸಹಾಯ ಪಡೆಯುವಂಥ ಪ್ರಸಂಗ ಅವ್ರಿಗೆ ಬಂದದ ಇತಿಹಾಸದಲ್ಲ ಅನ್ನೋದು ಯಾರು ಮರಲಿಕ್ಕೆ ಆಗೋದಿಲ್ಲ ಅಂತ. ಅವ್ರಿಗೆ ಗೊತ್ತಿಲ್ಲದೇ ಒಬ್ಬ ಏನಪ್ಪ ಅಂದ್ರೆ ಕಾರ್ಪೊರೇಟ್ ಮನುಷ್ಯನನ್ನು ಅಥವಾ ಒಬ್ಬ ಏನಪ್ಪ ಅಂದರೆ ಸಮಾಜಕ್ಕೆ ಒಂದಿಷ್ಟು ವಿರೋಧಿ ಚಟುವಟಿಕೆ ಮಾಡುವಂಥ ಜನರಿಂದೂ ಸಹಿತ ಸಹಾಯ ಪಡುವಂಥ ಒಂದು ಅನೇಕ ಇತಿಹಾಸಗಳಿದ್ದಾವೆ. ಅದಿರಲಿ, ಯಾಕಂದರೆ ಪ್ರತಿಯೊಂದು ಪಕ್ಷನೂ ಇವತ್ತು ಅದೇ ರೀತಿ ಆಗ್ಯದ. ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ. ಏನೂ ಇಲ್ಲ ಅನ್ನೋಕ್ಕಿಂತ ಏನೋ ಒಂದಿಷ್ಟು ಒಳ್ಳೇದಿಲ್ಲ, ಅದನ್ನು ನಾವು ನೋಡಿಕೊಂಡು ಸಿದ್ದರಾಮಯ್ಯ ಅವರು ಅಡ್ಡಿ ಇಲ್ಲಪ್ಪ, ಸ್ವಾಭಿಮಾನ ಇರಲಿ ಮಗಂತ ಹೇಳ್ತಾ. ಅದೇ ಕಾಲಕ್ಕೆ ದೇವೇಗೌಡರಿಗೂ ಆದರೂ ಸಹಿತ ಅವ್ರು ಬೇಕಿಲ್ಲ. ಯಾಕೆ ಬೇಕಪ್ಪ ಅಂತಂದ್ರೆ ಅವ್ರು ತಪ್ಪು ಮಾಡಿರ್ಬೋದು, ಇಲ್ಲಂತಲ್ಲ, ತಮ್ಮ ಮಕ್ಕಳನ್ನ ಬೆಳೆಸುವಂಥ ಪ್ರಯತ್ನ ಮಾಡಿದರು, ಸಿದ್ದರಾಮಯ್ಯವ್ರನ್ನ ತುಳಿಯುವಂಥ ಪ್ರಯತ್ನ ಮಾಡಿದರು, ತಮ್ಮ ಮಗನನ್ನು ಮುಖ್ಯಮಂತ್ರಿ ಮಾಡೋ ಪ್ರಯತ್ನ ಮಾಡಿದರು. ಇವೆಲ್ಲ ಇತಿಹಾಸ ಅವರು ಮಾಡಿದ ತಪ್ಪುಗಳಲ್ಲ ರೀ. ಯಾಕಂದ್ರೆ ಇವ್ರು ನಂಬ್ಕೊಂಡು ಬಂದಂಥ ಸಿದ್ದರಾಮಯ್ಯನವರು ರಾಮಕೃಷ್ಣ ಹೆಗಡೆಯವ್ರನ್ನ ವಿರೋಧ ಕಟ್ಕೊಂಡ್ರು, JH ಪಟೇಲರನ್ನ ವಿರೋಧ ಕಟ್ಕೊಂಡ್ರು. ಆ ಸಂದರ್ಭದಲ್ಲಿ ಅದು ಸುಳ್ಳಿನಲ್ಲ, ಯಾಕಂದರೆ ಇತಿಹಾಸದಲ್ಲಿ ನಡೆದಿದ್ದಾವೆ. ಮತ್ತು ನಮ್ಮ ದೇವೇಗೌಡರು ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಒಂದಾಗೆ ನಮ್ಮ ಏನಪ್ಪ ಅಂದ್ರೆ ರಾಮಕೃಷ್ಣ ಹೆಗಡೆಯವರನ್ನು ದೂರ ಸರಿಸುವ ರಾಜಕೀಯವಾಗಿ ಅವ್ರನ್ನ ಹೊರಗೆ ಹಾಕುವಲ್ಲೇ ಈ ಒಂದು ಜನತಾದಳದಿಂದ. ಅದೇ ಕಾಲಕ್ಕೆ JH ಪಟೇಲರಿಗೆ ತೊಂದರೆ ಕೊಟ್ಟು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಂಡಿದ್ದನ್ನು ಸಹಿತ ನಾವಿಲ್ಲಿ ಬಿಡೋಕ್ಕಾಗೋದಿಲ್ಲ. ಅದೇನೋ ಆಗಲಿ, ಒಂದು ಕಾಲದ ಒಳ್ಳೆಯ ಗುರು ಶಿಷ್ಯರು ಇವತ್ತು ಎದುರಾಳಿಗಳಾಗಿದ್ದಾರೆ. ಸಮಯ ಟೈಮ್ ಅಂತೀವಿ ನಾವು, ಅದಕ್ಕೆ ಸಮಯಕ್ಕೆ ತಕ್ಕಂಗೆ ಏನೇನೋ ಬದಲಾವಣೆ ಆಗ್ತಾವೆ, ಹಿಂಗೆ ಬದಲಾವಣೆ ಆಗ್ಯದ. ಈಗಿನ ಪರಿಸ್ಥಿತಿಯಲ್ಲೇ ನಮಗೆ ಅನಿಸಿದಂಗೆ ಈ ಗುರು ಶಿಷ್ಯ